press the bell icon on the YouTube app and never miss another update. Hello dear children, welcome to the English class. So dear children, today I am going to start new unit, that is let's talk. It is unit number 6, let's talk. So you all know the meaning of talk, isn't it? So talk means it is conversation, okay, matukate, discussion, okay, and communication. So talk means it is conversation and discussion and communication. So usually why you communicate, ಯಾಕೆ ನೀವು communicate ಮಾಡ್ತೀರಾ, ಯಾಕೆ ನೀವು conversation ಮಾಡ್ತೀರಾ? Yes, of course, to express your thoughts, isn't it? ನಿಮ್ಮ ಥಾಟ್ಸ್ ಅನ್ನ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ನೀವು ಕಮ್ಯುನಿಕೇಟ್ ಮಾಡ್ತೀರಾ, ಟಾಕ್ ಮಾಡ್ತೀರಾ, ಮಾತಾಡ್ತೀರಾ, isn't it children? ಸೊ ಯೂಶಲಿ ನೀವೀಗ ಯಾರಿಗೆ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅವ್ರು ನಿಮ್ಮ ಮುಂದೆ ಇದ್ದರೆ ಫೇಸ್ ಟು ಫೇಸ್ ಮಾತಾಡ್ತೀರಾ ಅಲ್ವಾ? ಅದೇ ಪರ್ಸನ್ ಈಗ ತುಂಬ ದೂರ ಮೀನ್ಸ್ ಬೇರೆ ಊರಲ್ಲಿ ಬೇರೆ ಕಂಟ್ರಿಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಏನು ಮಾಡ್ತೀರಾ, ಹೇಗೆ ಮಾತಾಡ್ತೀರಾ? ಎಸ್, ಥ್ರೂ ಮೊಬೈಲ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದೆಮ್ ವೆರಿ ಈಸಿಲಿ, ಇಸ್ಂಟ್ ಇಟ್? ಅವರಿಗೆ ಮೊಬೈಲಿನ ಮುಖಾಂತರ ನೀವು ತುಂಬ ಈಸಿಯಾಗಿ ಫಾಸ್ಟಾಗಿ ಆದಷ್ಟು ಬೇಗ ನೀವು ಮಾತಾಡ್ತೀರಾ, ಇಸ್ಂಟ್ ಇಟ್? ಸೊ ಈಗ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದರೆ ವಿಡಿಯೋ ಕಾಲ್ ಮುಖಾಂತರ ಅವ್ರಿಗೆ ನಾವು ಎಷ್ಟು ದೂರ ಇದ್ರೂ ಕೂಡ ನೋಡಿಕೊಂಡು ಮೊಬೈಲ್ ಫೋನಲ್ಲಿ ನೋಡಿಕೊಂಡು ವಿಡಿಯೋ ಕಾಲ್ ಮುಖಾಂತರ ಮಾತಾಡ್ತೀವಿ, ಇಸ್ಂಟ್ ಇಟ್ ಚಿಲ್ಡ್ರನ್? ಕಮ್ಯುನಿಕೇಟ್ ಮಾಡ್ತೀವಿ ಅವರಿಗೆ ಅಲ್ವಾ? ನಿಮ್ಮ ಥಾಟ್ಸನ್ನು ನೀವು ಅವರಿಗೆ ಎಕ್ಸ್ಪ್ರೆಸ್ ಮಾಡ್ತೀರಾ, ಡಿಸ್ಕಸ್ ಮಾಡ್ತೀರಾ, ಕಮ್ಯುನಿಕೇಟ್ ಮಾಡ್ತೀರಾ ಅಲ್ವಾ? ಸೊ ಈಗ ಡಿಯರ್ ಚಿಲ್ಡ್ರನ್, ಯಾವುದಾದ್ರೂ ಒಂದು ಪರ್ಸನ್ ಓಕೆ ಒಂದೇ ಒಂದು ಮೆಸೇಜನ್ನು ಜಾಸ್ತಿ ಮೆಂಬರ್ಸಿಗೆ ತಿಳಿಸ್ಬೇಕು ಅಂತ ಹೇಳಿದರೆ ಏನು ಮಾಡ್ತಾನೆ ಪರ್ಸನು? ಹೇಗೆ ತಿಳಿಸ್ತಾನೆ? ಯಾವುದ್ರ ಮುಖಾಂತರ ತಿಳಿಸ್ತಾನೆ? ಎಸ್, ಸೊ ಟೆಲಿವಿಷನ್ ಮುಖಾಂತರ ಒಂದೇ ಒಂದು ಇನ್ಫಾರ್ಮೇಷನನ್ನು ಅಟ್ ಎ ಟೈಮ್ ಲಾರ್ಜ್ ನಂಬರ್ ಆಫ್ ಪೀಪಲ್ಗೆ ನಾವು ರೀಚ್ ಮಾಡಿಸ್ಬೋದು. ಟೆಲಿವಿಷನ್ ಮುಖಾಂತರ, ರೇಡಿಯೋ ಮುಖಾಂತರ, ನ್ಯೂಸ್ ಪೇಪರ್ ಮುಖಾಂತರ. ಸೊ ದೇರ್ ಆರ್ ಸೋ ಮೆನಿ ಅದರ್ ವೇಸ್ ಟು ಕಮ್ಯುನಿಕೇಟ್ ಇನ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಅಟ್ ಎ ಟೈಮ್. ಸೊ ನಾವು ಒಂದೇ ಒಂದು ವಿಷಯವನ್ನು ಒಂದೇ ಸಮಯದಲ್ಲಿ ತುಂಬ ಜಾಸ್ತಿ ಮೆಂಬರ್ಸಿಗೂ ಕೂಡ ನಾವು ರೀಚ್ ಮಾಡಿಸ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು. ಹೇಗೆ? ಅಫ್ಕೋರ್ಸ್ ಟೆಲಿವಿಷನ್ ಮುಖಾಂತರ, ರೇಡಿಯೋ ಮುಖಾಂತರ, ನ್ಯೂಸ್ ಪೇಪರ್ ಮುಖಾಂತರ, ಆ್ಯಂಡ್ ದೇರ್ ಆರ್ ಸೋ ಮೆನಿ ಅದರ್ ವೇಸ್ ಟು ಕಮ್ಯುನಿಕೇಟ್ ವಿತ್ ಅ ಲಾರ್ಜ್ ನಂಬರ್ ಆಫ್ ಪೀಪಲ್ ಅಟ್ ಎ ಟೈಮ್. ಸೊ ಇದಕ್ಕೆ ನಾವು ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನಾವು ಇದ್ರ ಮುಖಾಂತರ ಹೀಗೆ ಕಮ್ಯುನಿಕೇಟ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ, ಕನ್ವರ್ಸೇಷನ್ ಮಾಡ್ತೀವಿ. ಓಕೆನಾ? ಸೊ ಶಲ್ ವಿ ಸ್ಟಾರ್ಟ್ ದ ಲೆಸನ್ ನೌ? ಐ ಥಿಂಕ್ ಯು ಅಂಡರ್ಸ್ಟುಡ್ ವಾಟ್ ಈಸ್ let's unit name meaning maybe understood. It is conversation, discussion and communication. Okay, shall we start now? Yes. So take your textbook, it is in page number 69. So the first main, let's look at the word. Look at the word. There is one word, that word is communication. As I already told you that talk means communication, isn't it? So see here, this main, by using the word, there is one word communication, okay? Using the above word, how many words you can make? Try now. So dear children, in this main, by using this word ಕಮ್ಯುನಿಕೇಷನ್ ಅಂತ ಒಂದು ವರ್ಡನ್ನು ಯೂಸ್ ಮಾಡಿಕೊಂಡು ನಾವು ಬೇರೆ ವರ್ಡ್ಸನ್ನು, ಬೇರೆ ನ್ಯೂ ವರ್ಡ್ಸನ್ನು ನಾವು ಕ್ರಿಯೇಟ್ ಮಾಡಬೇಕು. ಓಕೆನಾ? ಲೆಟ್ಸ್ ಸಿ ಟು ಎಕ್ಸಾಂಪಲ್ಸ್ ಆಲ್ರೆಡಿ ದಿ ಗಿವನ್. ಸಿ ಹಿಯರ್ ದೇರ್ ಇಸ್ ಒನ್ ವರ್ಡ್ ಆಲ್ರೆಡಿ ದಿ ಗಿವನ್, ಮ್ಯಾಥ್, ಇಸ್ಂಟ್? ಸೊ ಈ ಒಂದು ವರ್ಡನ್ನು ನಾವು ಯೂಸ್ ಮಾಡಿಕೊಂಡು ಮ್ಯಾಟ್ ಅಂತ ಹೇಳಿ ವರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ? ಸಿ ಹಿಯರ್ ಎಮ್ ಇದೆ, ಎ ಇದೆ, ಟಿ ಇದೆ. ಸೊ ಮ್ಯಾಟ್ ಅನ್ನೋ ಒಂದು ವರ್ಡ್ ಆಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ವರ್ಡ್, ಸೊ ಇದೇ ಒಂದು ವರ್ಡನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ರೈಟ್ ವಿತ್ ಮೀ, ಯೂನಿಯನ್. ಯೂನಿಯನ್ ಅಂತ ಒಂದು ಹೊಸ ವರ್ಡ್ ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಕಾಮನ್ ಆ್ಯಂಡ್. ಸೊ ರಿಮೆಂಬರ್, ಈ ಒಂದು ವರ್ಡಲ್ಲಿ ಯಾವ್ಯಾವ ಲೆಟರ್ಸ್ ಬಂದಿದ್ದಾವಲ್ಲ ಆ ಲೆಟರ್ಸನ್ನೇ ಯೂಸ್ ಮಾಡಿಕೊಂಡು ನಾವು ಒಂದು ವರ್ಡನ್ನು ಕ್ರಿಯೇಟ್ ಮಾಡಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್
we can prepare new another word, that is cat. Action, isn't it? And count. Next ಮತ್ತೆ ಯಾವ್ದು ಮಾಡ್ಬೋದು? Count on animation. 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 Okay, and next we can ant. We can write ant. And next unit. And next nation. Isn't it, children? Even you can also try some more words. And lastly, no. So these are all the words we prepare by using the word communication. Communication ಅಂತ ಒಂದು ವರ್ಡನ್ನು ಯೂಸ್ ಮಾಡಿಕೊಂಡು ನಾವು ಇಷ್ಟೆಲ್ಲ ವರ್ಡ್ಸನ್ನು ಪ್ರಿಪೇರ್ ಮಾಡಿದ್ದೀವಿ. ಓಕೆ, ಲೆಟ್ಸ್ ರೀಡ್ ಒನ್ಸ್. ಸೊ ಇಟ್ ಇಸ್ ಮ್ಯಾಚ್, ಯೂನಿಯನ್, ಕಾಮನ್, ಕ್ಯಾಟ್, action, count, animation, ant, unit, nation, no. So these are all the words we prepared from the one word communication. Okay, so ಅದು ಹೇಗೆ ಪ್ರಿಪೇರ್ ಮಾಡಿದ್ವಿ ಅಂತ ಅರ್ಥ ಆಯ್ತಲ್ಲ. ಸೊ ಹೇಗೆ ಅದು ವರ್ಡಲ್ಲಿ ಬಂದಿರುವಂತಹ ಲೆಟರ್ಸನ್ನೇ ಯೂಸ್ ಮಾಡಬೇಕು, ಅದು ಬಿಟ್ಟು ಬೇರೆ ಯಾವ ಲೆಟರನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಸೊ ರೈಟ್ ಡೌನ್ ದಿಸ್ ಒನ್. Come to the now next main. Yes. So see here, children. Fill in the blanks with the missing letters. Hint: use only A, E, I, O, U. So dear children, we have to fill the blanks. Okay, but they are given one hint, ಒಂದು ಕ್ಲೂ ಅನ್ನು ಕೊಟ್ಟಿದ್ದಾರೆ. ಓಕೆ, ಆ ಕ್ಲೂ ಏನು ಅಂತ ಹೇಳಿದರೆ, ನಾವು ಜಸ್ಟ್ ಎ, ಇ, ಐ, ಓ, ಯು ಇದನ್ನೇ ಅಷ್ಟೇ ಯೂಸ್ ಮಾಡಿಕೊಂಡು ನಾವು ಫಿಲ್ ಮಾಡಬೇಕು. ಸೊ ಇದು ಏನು ಎ, ಇ, ಐ, ಓ, ಯು? ಐ ಥಿಂಕ್ ಯು ಸ್ಟಡೀಡ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಮೇ ಬಿ ನೀವು ಪ್ರಿವಿಯಸ್ ಕ್ಲಾಸಲ್ಲೆಲ್ಲ ಓದಿದ್ದೀರಾ. ಸೊ ಎ, ಇ, ಐ, ಓ, ಯು, ಇಟ್ ಈಸ್ ಓವೆಲ್ಸ್, ಇಸ್ಂಟ್ ಇಟ್? ಸೊ 26 alphabets ಅಲ್ಲಿ 21 alphabets consonant, okay, and 5 vowels. So ಇದೆ ಅದು vowels. Okay, 26 alphabets ಅಲ್ಲಿ 21 consonants, 5 vowels. Okay, so 5 vowels ಯಾವುದು ಅಂತ ಹೇಳಿದರೆ ಇದೆ A, E, I, O, U. Okay children, so A, E, I, O, U ಇದಕ್ಕೆ ನಾವು vowels ಅಂತ ಕರಿತೀವಿ. What it is? These vowels. Okay, so ಇದು ಬಿಟ್ಟು ಈ 5 letters ಬಿಟ್ಟು ರಿಮೈನಿಂಗ್ 21 ಇದೆಯಲ್ಲ, ಇದು ಕಾನ್ಸನೆಂಟ್ಸ್. ಇದು ವಾಟ್ ಈಸ್ ದಟ್? ಕಾನ್ಸನೆಂಟ್ಸ್. ಓಕೆ, ಸೊ ಈ ಮೇನಲ್ಲಿ ನಾವು ಏನು ಮಾಡಬೇಕು, ನಾವು ಓವೆಲ್ಸನ್ನು ಎ, ಇ, ಐ, ಓ, ಯು ಓವೆಲ್ಸನ್ನೇ ಯೂಸ್ ಮಾಡಿಕೊಂಡು ಲೆಟರ್ಸನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ಓಕೆ, ಲೆಟ್ಸ್ ಡೂ ನೌ. ಫಸ್ಟ್ ಒನ್, ಫಿಲ್ ದ್ಯಾಟ್. So as you all easily identify, you can easily identify that it is the word television, isn't it children? So we have to fill here E. See here, E we have taken, and next I, tele, V, and O we will choose. So like this we have to fill the blanks. Okay, now the word is completed, television. Understood children? Next one. So you can easily read that the word is computer, isn't it? So let's choose O, okay, and U and E. Then the word will be complete, computer, isn't it? And next one, cell phone.
So cell phone, isn't it? The word is cell phone. Then we have to choose E, isn't it? And wo, and here what we have to write? E, isn't it? Cell phone. So maybe you observe that we are using only vowel letters, isn't it? And next, fourth one, telephone. So it is a word telephone, isn't it? So what we have to choose here? PE, isn't it? And wo and E, isn't it, children? And the next is radio. So which letters we have to choose here? Radio, RA, isn't it? And yes, we have to choose wo, radio. And next, last one, newspaper. It is the word newspaper. So then what we have to write here? We have to write here E, isn't it? And A and E, isn't it? So like this we completed the letters, we completed the words by using this A, E, I, O, U, isn't it? The first one is television, computer, cell phone, telephone, radio, newspapers. So fill these answers. Now match the pictures with the names by drawing lines. So dear children, see here there are some pictures. Okay, so there are some pictures and there are their names also. ಮೇಲ್ಗಡೆ ಐತಲ್ಲ ನೇಮ್ಸ್ ಅನ್ನು ಕೊಟ್ಟಿದ್ದಾರೆ, ಕೆಳಗಡೆ ಐತಲ್ಲ ಪಿಕ್ಚರ್ಸ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಯು ಹ್ಯಾವ್ ಟು ಮ್ಯಾಚ್ ಇಟ್ ಬೈ ಯುವರ್ ಸೆಲ್ಫ್. ಅದು ನೀವೇ ಮ್ಯಾಚ್ ಮಾಡಬೇಕು. ಓಕೆ, ಸೊ ಯು ಕ್ಯಾನ್ ಈಸಿಲಿ ಸೇ ದಟ್ ಈಸ್ ನ್ಯೂಸ್ ಪೇಪರ್, ಸೆಲ್ ಫೋನ್, radio, magazine, television, letters, computers. Okay, so you have to write by yourself by seeing that picture. Okay, don't forget to do match the pictures with their names. Okay, by pencil you match it and write down these answers also in the textbook. Now come to the next page. It is in the page number 70. Decode me. Okay, it is very interesting. So see here children, there are some instructions. All the letters of the alphabets are numbered. Read them. Write the letter for the number. To find out the hidden word, one has been done for you. So dear children, it's a very interesting main. Maybe you will do with very interest. See here. See, there are 26 alphabets, isn't it? A to Z ವರೆಗೂ 26 ಇದಾವೆ ಆಲ್ಫಾಬೆಟ್ಸ್ ಅಲ್ವಾ. ಸೊ ಆ ಎಲ್ಲ ಆಲ್ಫಾಬೆಟಿಗೂ ಅವರು 1 to 26 ನಂಬರ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅದು ಒಂದು ಕೋಡ್, ಅದು ಒಂದು ನಂಬರನ್ನು ಆ ಒಂದು ಈಚ್ ಲೆಟರ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರು ಜಸ್ಟ್ ನಂಬರ್ಸನ್ನು ಕೆಳಗಡೆ ಫಸ್ಟ್ ಮಂತಲ್ಲಿ ಜಸ್ಟ್ ನಂಬರ್ಸನ್ನು ಕೊಟ್ಟಿದ್ದಾರೆ. ಓಕೆ, ಐ ಶೋ ಯು. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ರೈಟ್ ಹಿಯರ್.
You can see that it is in your textbook. Very interesting main. So children, let's start the word now. Five, 12, 15, 5, 20, 25, 12, 5, 22, 9, 19, 9, 15, 14. So dear children, it's a very interesting man. See here, I written here alphabets and their code. Okay, so A means 1. A1 means A. Okay, 17 means Q. 20 means T. Okay, so here they given the only numbers they given. Okay, so we have to find out the hidden word. Even numbers anna use madkondu now ಒಂದು word ಯಾವುದು ಬರುತ್ತೆ ಅಂತ find out ಮಾಡಬೇಕು. Interesting ಇದೆ ಅಲ್ವಾ? So see here 20 number they given. 20 means which letter, which alphabet come? 20 means here 18, isn't it? No, sorry, 20 means T. Like that, 5 means E, and 12 means yes L, isn't it? And 5 means again E, and 22 means yes V, isn't it? 9 means yes I, 19 means S, and 9 means I, and 15 means O, and 14 means N. So the word is television. So very interesting, no? See here, by using the numbers we have to find out the word. ಆ ಒಂದು ನಂಬರ್ಸನ್ನು ನಾವು ಯೂಸ್ ಮಾಡಿಕೊಂಡು ಒಂದು ವರ್ಡನ್ನು ನಮಗೆ ಸಿಗುತ್ತೆ ಅದರಿಂದ. ಓಕೆ, ಸೊ ಅದು ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್. Shall we go to the next now? And second one, which numbers are they given? 18 and 1 and 4 and 9 and yes 15. Once again see 18, 1, 4, 9, 15. Isn't it children? Shall we find out the word now? So let's find out now. 18. Let's see which letter will come. So 18, it is a R, isn't it? See, 18 means it is R. 1 A, 4 B, 9, yes, which is the 9 here? P, no, 9 I, and 15, yes, 15 O. So the word is radio, isn't it? Very interesting it is. So shall we move to the next now? Write down this one. Remember, we have to use this very carefully. One letter ಯಾವ್ದಾದ್ರು ಮಿಸ್ ಆದರೆ ಬೇರೆ ವರ್ಡೇ ಆಗಿಬಿಡುತ್ತೆ ಅದು. ಓಕೆ, ಸೊ ದ ಥರ್ಡ್ ಒನ್ ಲೆಟ್ಸ್ ರೈಟ್. ಸೊ ಇನ್ ದ ಥರ್ಡ್ ಒನ್ numbers are 3, 15 and 13 and 16 and 21
20 and 5, and the last is 18. Okay, let's see once again. 3, 15, 13, 16, 21, 25, 18. Okay, so shall we write the word now? 3 means which letter come? 3 means C. 15 means wo, isn't it children? 13 means M, and 16 means P. 21 U, 20 T, 5 E, 18 means R. So the word is computer, isn't it children? So the word is computer. I write down this, and the next there are so many other words. So children, after this main, you just write your name, your parents name, your friend name. Let's see which number come to their name. ಅವ್ರ ನೇಮಿಗೆ ಯಾವ ನಂಬರ್ಸ್ ಬರ್ತವೆ ಅಂತ ಹೇಳಿ ಈ ಥರ ಬಾಕ್ಸ್ ಹಾಕ್ಕೊಂಡು ಟ್ರೈ ಮಾಡಿ. ಓಕೆ, ಆ್ಯಂಡ್ fourth one 20 and 5 and 12 and 5 and 16, 8, 15, 14, 5, 20, 5, 12, 16, 8, 15, 15, 14, 5. Okay. Now, shall we find out the word hidden in this? Let's use the numbers now. 20 means, yes, 20 means T. Here, letter T. 5 means E. And 12 means, yes, 12 means L. Isn't it children? 5 means E. 16 means, here 16 means P. And 8 means H. And 15 means O. 14 means N. And 5 means E. So the word is, yes, the word is telephone, isn't it? Write down the answer. Very easy it is, isn't it? Very interesting to do. Shall we go to the next now? Next number. It is fifth one. 14 and 5 and 23, 19, 16, 1 and again 16, 5, 18, 19. So let's find out the word now. Let's check the number once. It's 14, 5, 23, 19, 16, 1, 16, 5, 18, 19. Yes. Okay, shall we start now to find out? Yes, 14 means which letter? 14 means N, 5 means E, 23 means, here 23 means W, 19 means 19 means yes, 16 means P, 1 means A, 16 means again P, 5 means E, 18 means R, 19 means yes. So the word is newspapers. So the word is newspapers. And come to the now
ನೆಕ್ಸ್ಟ್ ಒನ್. ಸೊ ಮೇ ಬಿ ನಿಮಗೆ ಗೊತ್ತಾಗಿದೆ, ನೀವೇ ಓನಾಗಿ ಅದು ಯಾವ ಲೆಟರ್ ಅಂತ ಹೇಳಿ ಫೈಂಡ್ ಔಟ್ ಮಾಡೋಕ್ಕೆ ನಿಮಗೀಗ ಈಸಿ ಆಗಿದೆ ಮೇ ಬಿ. ಎಸ್, ಫೈಂಡ್ ಔಟ್ ಯುವರ್ ಸೆಲ್ಫ್ ಇಫ್ ಇಟ್ ಕಮ್ಸ್. ದ ನೆಕ್ಸ್ಟ್ ನಂಬರ್ ಈಸ್ 13, 1, 7, 1, 26, 9, 14, 5, 19. Shall we find out now? Yes. See here, children. Here, 13 means, yes, M. Isn't it, children? 13 means M. 1 means A. 7 means G. And 1 again A. 26 means Z, isn't it? 9 means 16. 14 means N. 5 means, yes, 5 means E. 19 here, yes, so the word is magazine. Sorry, here 9 means I. Sorry for this. So the word is magazines. The word is magazines. So it is a very interesting way. I think you have learned. So like this you can find out the hidden word in that numbers. Maybe ನಿಮಗೀಗ ಆ ಒಂದು ನಂಬರ್ಸಲ್ಲಿ ಯಾವ ವರ್ಡ್ ಇತ್ತು ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಯಿತು ಅಲ್ವಾ. ಸೊ ಈ ಥರ ನಿಮ್ಮದು ನೇಮು, ನಿಮ್ಮ ಪೇರೆಂಟ್ಸ್ ನೇಮ್, ಫ್ರೆಂಡ್ಸ್ ನೇಮ್ ಒಂದು 5 to 6 ಟ್ರೈ ಮಾಡಿ ಫೈಂಡ್ ಔಟ್ ಮಾಡಿ ಅದಕ್ಕೆ ನಿಮ್ಮ ನೇಮಿಗೆ ಯಾವ ನಂಬರ್ಸ್ ಬರುತ್ತೆ ಅಂತ. ಓಕೆ, ಸೊ ಹಿಯರ್ ಐ ವಿಲ್ ಸ್ಟಾಪ್ ದ ಕ್ಲಾಸ್. Next I will continue in the next period. Thank you for the class.